ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕೇರಳದ ಅಲಪೆಯ ಬೋಟ್ ಹೌಸ್ಗೆ ಹೋಗೋಣ. ಸಮುದ್ರದ ಬ್ಯಾಕ್ ವಾಟರ್ನಲ್ಲಿ ಸುತ್ತಾಡುತ್ತಾ ಬೋಟ್ ಹೌಸ್ನ ಕಿಚನ್ನಲ್ಲಿ ಗರಿ ಗರಿ ಫಿಶ್ ತಿನ್ನೋಣ. ಬನ್ನಿ, ಬೇಗ ಬೇಗ ಹೋಗೋಣ. ಸ್ನೇಹಿತರೆ, ಕೆಲಸದ ನಿಮಿತ್ತ ಕೇರಳ ಕೊಚ್ಚಿನ್ಗೆ ಭೇಟಿ ಕೊಟ್ಟಿದ್ವಿ. ನಾವು ಕೊಚ್ಚಿನ್ಗೆ ಹೋಗಿ ತುಂಬ ಸಮಯಗಳೇ ಆಗಿದ್ದವು. ಹಾಗೆ ಕೆಲಸದ ನಡುವೆ ಸ್ವಲ್ಪ ಫ್ರೀ ಮಾಡಿಕೊಂಡು ಕೊಚ್ಚಿನ್ನ ನಮ್ಮ ಸ್ನೇಹಿತರಾದ ಜಿನೀನ್ ಅವರ ಜೊತೆ ಸುತ್ತಾಡಲು ಅಲಪೆಯ ಬೋಟ್ ಹೌಸ್ಗೆ ಬಂದೆವು. ಬೋಟ್ ಹೌಸ್ಗೆ ಬರುತ್ತಿದ್ದಂಗೆ ಬಿಸಿ ಬಿಸಿ ಟೀ ಮಾಡಿಕೊಟ್ಟರು. ಟೀ ಕುಡಿದುಕೊಂಡು ಜರ್ನಿ ಶುರು ಮಾಡೋಣ, ಬನ್ನಿ. ಸ್ನೇಹಿತರೆ, ಬೋಟ್ ಹೌಸ್ಗೆ ಬರೋದಕ್ಕಿಂತ ಮುಂಚೆ ನಮ್ಮ ಸ್ನೇಹಿತನ ಮನೆಯಲ್ಲಿ ಬಿಗ್ ಫ್ರಾನ್ಸ್ ಅಂದರೆ ಒಂದೇ ಫ್ರಾನ್ಸ್ 2.5 kgಯಿಂದ 3.5 kg ಇತ್ತು. ಅದರಲ್ಲಿ ಫ್ರಾನ್ಸ್ ಕರಿ ಮಾಡಿ ಸೆಟ್ ದೋಸೆ ಮಾಡಿದರು. ಫ್ರಾನ್ಸ್ ಕರಿ ಅಂತೂ ತುಂಬ ರುಚಿಯಾಗಿತ್ತು. ಬೆಳಗ್ಗೆನೆ ಭರ್ಜರಿ ಬ್ಯಾಟಿಂಗ್ ಮಾಡಿ ಅಲಪೆಗೆ ಬಂದೆವು. ಸ್ನೇಹಿತರೆ, ನಾವು ಒಟ್ಟು 3 ಜನ. ಬೆಳಿಗ್ಗೆ 10 ಗಂಟೆಗೆ ಅಲಪೆಯ ಬೋಟ್ ಹೌಸ್ಗೆ ಬಂದೆವು. ನಮ್ಮ ಸ್ನೇಹಿತನಾದ ಜಿನಿಯನ್ಗೆ ಬೋಟ್ ಹೌಸ್ನವರು ಪರಿಚಯ ಇದ್ದರು. ಒಂದು ಸಿಂಗಲ್ ಬೆಡ್ರೂಮ್ ಇರುವಂತಹ ಬೋಟ್ ಹೌಸನ್ನು ರೆಂಟ್ಗೆ ತೆಗೆದುಕೊಂಡೆವು. ಬೆಳಿಗ್ಗೆ 11ರಿಂದ ಸಂಜೆ 7ರವರೆಗೆ 6,000 ಬಾಡಿಗೆ ಕೊಟ್ಟೆವು. ಇದರಲ್ಲಿ ನಮಗೆ ಒಬ್ಬ ಟೇಕ್ ಕೇರ್, ಒಬ್ಬ ಡ್ರೈವರ್, ಒಬ್ಬರು ಅಡಿಗೆ ಭಟ್ಟರು ಇದ್ದರು. ಆ ಅಡಿಗೆ ಭಟ್ಟರು ಅಲ್ಲೇ ಲೋಕಲ್ನಲ್ಲೇ ಫ್ರೆಶ್ ಮೀನನ್ನು ತಂದು ಮಧ್ಯಾಹ್ನ ಊಟಕ್ಕೆ ಮೀನ್ ಫ್ರೈ, ಮೀನ್ ಸಾಂಬಾರ್, ರೈಸ್, ರಸಂ ರೆಡಿ ಮಾಡಿಕೊಳ್ಳುತ್ತಿದ್ದರು. ಸ್ನೇಹಿತರೆ, ಅಲಪೆನಲ್ಲಿ ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್, ದೊಡ್ಡ ಬೋಟ್ ಹೌಸ್ಗಳಿಗೆ 10ರಿಂದ 30,000ವರೆಗೂ ಅದಕ್ಕೆ ತಕ್ಕಂತೆ ರೈಡ್ಗಳು ಇರುತ್ತವೆ. ಮತ್ತು ಆ ಬೋಟ್ ಹೌಸ್ನಲ್ಲಿ ನೈಟ್ ಕೂಡ ಹಾಲ್ಟ್ ಆಗಬಹುದು. ಆದರೆ ನಮಗೆ ಬೇರೆ ಕೆಲಸ ಇದ್ದುದರಿಂದ ನಾವು ನೈಟ್ ಸ್ಟೇ ಆಗಿರಲಿಲ್ಲ. ನೈಟ್ ಸ್ಟೇ ಆದರೆ ಒಂದು ವಿಶೇಷವಾದ ಅನುಭವ ಕೂಡ ನಿಮ್ಮದಾಗುತ್ತೆ. ಸ್ನೇಹಿತರೆ, ಅಲಪೆಯ ಬ್ಯಾಕ್ ವಾಟರ್ ಸುಮಾರು ಕಿಲೋಮೀಟರ್ನಷ್ಟು ವಿಶಾಲವಾಗಿದೆ. ನಮ್ಮ ಬೆಂಗಳೂರು ಸಿಟಿನಲ್ಲಿ ಆಟೋ ಕ್ಯಾಬ್ಗಳು ಓಡಾಡುವ ರೀತಿ ಆ ಬ್ಯಾಕ್ ವಾಟರ್ನಲ್ಲಿ ಸಿಂಗಲ್ ಬೆಡ್ರೂಮ್, ಡಬಲ್ ಬೆಡ್ರೂಮ್, 4 ಬೆಡ್ರೂಮ್ ಇರುವಂತಹ ಮತ್ತು ಫ್ಯಾಮಿಲಿ 30-40 ಜನ ಬಂದರೂ ಸರಿದೂಗಿಸುವ ಚಿಕ್ಕ ಬೋಟ್ ಹೌಸ್ನಿಂದ ಹಿಡಿದು ದೊಡ್ಡ ಬೋಟ್ ಹೌಸ್ನವರವರೆಗೂ ಎಲ್ಲ ರೀತಿಯ ಬೋಟ್ ಹೌಸ್ಗಳು ಆ ನೀರಿನ ತುಂಬೆಲ್ಲ ಓಡಾಡುತ್ತಲೇ ಇರುತ್ತವೆ. ಆ ವಿಶಾಲವಾದ ಬ್ಯಾಕ್ ವಾಟರ್ನ ಬೋಟ್ ಹೌಸ್ನಲ್ಲಿ ಕುಳಿತು ಸಂಚಾರ ಮಾಡುವುದೇ ಒಂದು ವಿಶೇಷವಾದ ಅನುಭವವನ್ನು ಕೊಡುತ್ತದೆ. ನಮ್ಮ ಕೆಲಸದ ಒತ್ತಡದಲ್ಲಿ ಮನಸ್ಸನ್ನು ಹಗುರ ಮಾಡಿಕೊಳ್ಳುವುದಕ್ಕೆ ಒಂದು ಉತ್ತಮವಾದ ತಾಣವಾಗಿದೆ. ಕುಟುಂಬದವರ ಜೊತೆ, ಮಕ್ಕಳ ಜೊತೆ ಎಂಜಾಯ್ ಮಾಡುವುದಕ್ಕೂ ಇದು ಒಂದು ಒಳ್ಳೆಯ ಸ್ಪಾಟ್ ಆಗಿದೆ. ಸ್ನೇಹಿತರೆ, ಹಾಗೆ ಸುಮ್ಮನೆ ನಾನು ಮತ್ತು ನನ್ನ ಮಗಳು ಶಂಕರ್ ನಾಗ್ ರವರ ಒಂದು ಹಾಡಿಗೆ ಡಬ್ ಸ್ಮ್ಯಾಶ್ ಮಾಡಿರುವುದು. ಚೆನ್ನಾಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬಿಡಿ ದಯವಿಟ್ಟು.
ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೋಲ್ಲ. ಎರಡೂ ಕಡೆ ತೆಂಗಿನ ಮರಗಳು, ನಡುವೆ ಸುಂದರವಾದ ಪ್ರಕೃತಿಯ ನಡುವೆ ದೊಡ್ಡದಾದ ನೀರಿನ ಕೆನಲ್, ನಡುವೆ ದೊಡ್ಡ ದೊಡ್ಡ ಬೋಟ್ ಹೌಸ್ಗಳಲ್ಲಿ ಊಟ ಮಾಡುತ್ತಾ ಹರಟೆ ಹೊಡೆಯುತ್ತಾ ಡ್ಯಾನ್ಸ್ ಮಾಡುತ್ತಾ ಸಾಗೋದೇ ಒಂದು ಅದ್ಭುತ ಅನುಭವ. ಸ್ನೇಹಿತರೆ, ಈಗ ನಾವು ಹೋಗಿದ್ದಂತಹ ಹೌಸ್ ಬೋಟ್ ಹೇಗಿದೆ ನೋಡೋಣ ಬನ್ನಿ. ಒಂದು ಸಿಂಗಲ್ ಬೆಡ್ರೂಮ್ ವಿತ್ AC ಇದೆ. ನಮ್ಮ ಫ್ರೆಂಡ್ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾರೆ. ಒಂದು ವಾಶ್ರೂಮ್ ಇದೆ. ಅವರಿಗೆ ಈ ಬೋಟ್ ಹೌಸ್ ಮಾಮೂಲಿಯಾಗಿದೆ. ಹಾಗೆ ಬೆಡ್ರೂಮಿಂದ ಈಚೆ ಕಿಚನ್ ಕಡೆ ಹೋಗೋಣ. ಅಡಿಗೆ ಭಟ್ರು ಫುಡ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಹಾಗೆ ಅಲ್ಲಿಂದ ಹೊರಗಡೆ ವ್ಯೂ ಕೂಡ ನೋಡಬಹುದು. ತುಂಬ ಅದ್ಭುತವಾದ ಒಂದು ನೋಟ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಮ್ಮ ಅಕ್ಕಪಕ್ಕ ಹಿಂದೆ ಮುಂದೆ ಹೌಸ್ ಬೋಟ್ ಬಾಡಿಗಾರ್ಡ್ ಹಾಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಅಲ್ಲಿಂದ ಹಾಗೆ ಮುಂದೆ ಬಂದರೆ ಡೈನಿಂಗ್ ಏರಿಯಾ, ಟಿವಿ ಮತ್ತು ಮ್ಯೂಸಿಕ್ ಪ್ಲೇ ಮಾಡಿಕೊಳ್ಳಬಹುದು. ಮತ್ತೆ ಅಲ್ಲಿಂದ ಮೇಲ್ಗಡೆ ಬಾಲ್ಕನಿಗೆ ಹೋದರೆ ಅಲ್ಲಿಂದಲೂ ಬ್ಯಾಕ್ ವಾಟರ್ ಸುಂದರವಾದ ನೋಟವನ್ನು ನೋಡಬಹುದು. ಬಾಲ್ಕನಿಯಿಂದ ಕೆಳಗಡೆ ಬಂದೆ. ಪಾಪ ನಮ್ಮ ಬೋಟ್ ಡ್ರೈವರ್ಗೆ ತುಂಬ ಸುಸ್ತಾಗಿತ್ತು. ಅದಕ್ಕೆ ಬೋಟ್ನ ನಾನೇ ಡ್ರೈವ್ ಮಾಡಿಕೊಂಡು ಹೋದೆ. ಆದರೆ ಲೈಸೆನ್ಸ್ ಇದೆಯಾ ಅಂತ ಮಾತ್ರ ಕೇಳಬೇಡಿ. ಇನ್ನು ಆ ಬ್ಯಾಕ್ ವಾಟರ್ನ ಆ ದಡಗಳಲ್ಲಿ ಕೆಲವು ಸ್ಥಳೀಯರ ಮನೆಗಳು ಕೂಡ ಇವೆ. ಅವರ ದಿನನಿತ್ಯದ ಸಂಚಾರ ಚಿಕ್ಕ ಚಿಕ್ಕ ದೋಣಿಗಳಲ್ಲಿ ಮಾಡುತ್ತಾರೆ. ಈಗ ದಿನನಿತ್ಯದ ಚಟುವಟಿಕೆಗಳನ್ನು, ಮಕ್ಕಳನ್ನು ಸ್ಕೂಲಿಗೆ ಬಿಡುವುದು, ಮನೆಗೆ ದಿನಸಿ ತರುವುದು, ನಾವು ಸಿಟಿಗಳಲ್ಲಿ ಹೇಗೆ ಟೂ ವೀಲರ್ ಉಪಯೋಗಿಸುತ್ತೇವೋ ಹಾಗೆ ಅವರು ಚಿಕ್ಕ ಚಿಕ್ಕ ದೋಣಿಗಳನ್ನು ಉಪಯೋಗಿಸುತ್ತಾರೆ. ಹಾಗೆ ನಮ್ಮ ಸ್ನೇಹಿತರೆಲ್ಲ ನಾನು ವಿಡಿಯೋ ಮಾಡೋದನ್ನ ನೋಡ್ತಾ ಸುಮ್ಮನೆ ಕುಳಿತಿದ್ದಾರೆ. ಸ್ನೇಹಿತರೆ, ಅವತ್ತು ಕೇರಳದಲ್ಲಿ ದೋಣಿ ನಡೆಸುವ ಸ್ಪರ್ಧೆ ಇತ್ತು. ಒಂದು ದೊಡ್ಡ ದೋಣಿಯನ್ನು ನೂರಾರು ಜನರು ಸೇರಿ ಹುಟ್ಟು ಹಾಕಿ ನಡೆಸುವ ಸ್ಪರ್ಧೆ ಇದು. ನೋಡಲು ತುಂಬ ಆಕರ್ಷಣೀಯವಾಗಿತ್ತು. ಸ್ನೇಹಿತರೆ, ಕೇರಳದ ಅಲಪೆ ಫ್ಯಾಮಿಲಿ ಮತ್ತು ಸ್ನೇಹಿತರು ಹೋಗಿ ಬರುವ ಒಂದು ಸುಂದರವಾದ ತಾಣವಾಗಿದೆ. ಈ ಬೇಸಿಗೆ ರಜೆಯಲ್ಲಿ ಕುಟುಂಬದವರ ಜೊತೆ ನೀವು ಒಮ್ಮೆ ಹೋಗಿ ಬನ್ನಿ. ಧನ್ಯವಾದಗಳು.